ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. 45 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಗಲಭೆಯಲ್ಲಿ ಕಲ್ಲು ತೂರಾಟವನ್ನು ನಡೆಸಿದಂತವರು, ಮೊದಲು ಕಲ್ಲು ತೂರಿ ಬಂದಿದ್ದು ಯಾವ ಗುಂಪಿನಿಂದ, ಅದರ ಜೊತೆಯಿಂದ ವಿಡಿಯೋ ಸಾಕ್ಷಿಗಳು ಏನು ಹೇಳ್ತಾ ಇದೆ, ಫೈರಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಆಯಿತು, ಆ ನಂತರ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾರ್ದು ಯಾವುದು, ಇದೆಲ್ಲವನ್ನ ವಿಚಾರಣೆ ನಡೆಸ್ತಾ ಇರೋದು ಪೊಲೀಸರು. 45 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಪೈಕಿ ಕೆಲವರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಹೇಳಿಕೆಯನ್ನ ಪಡೆದುಕೊಂಡು ವಿಚಾರಣೆ ನಡೆಸಿ ಆನಂತರ ಅವರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಟೀಮ್ ದೂರು ಕೊಟ್ಟಿದೆ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, 45 ಜನರನ್ನ ವಿಚಾರಣೆ ಮಾಡಿದ್ರು. ಮಹತ್ವದ ಮಾಹಿತಿ ಈ ಸಂದರ್ಭದಲ್ಲಿ ಏನ್ ಸಿಕ್ತು ಪೊಲೀಸರಿಗೆ? ಡೀಟೇಲ್ಸ್ ಏನಿದೆ ರೇಣುಕಾರಾಧ್ಯ? ಅಶ್ವಿನಿ, ಏನು ಜನವರಿ 1ನೇ ತಾರೀಕು ನಡೆದ ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆಯಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾಗಿದ್ರು. ಆ ಪ್ರಕರಣದ ಕುರಿತು ಈಗ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಏನು ಎಸ್ಪಿ ಆಗಿರ್ತಕ್ಕಂಥ ಪವನ್ ನಿಜ್ಜೂರ್ ಅವರು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತಾದ್ರು. ಆ ಬಳಿಕ ಪೊಲೀಸರು ಅಲರ್ಟ್ ಆಗಿ ಇಂಚಿಂಚು ಬಿಡದೆ ಎಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ 2 ಪ್ರಕರಣಗಳನ್ನ ಜನಾರ್ದನ್ ರೆಡ್ಡಿ ಕಡೆಯವರು, ಇನ್ನ 2 ಪ್ರಕರಣಗಳನ್ನ ನಾರಾ ಭರತ್ ರೆಡ್ಡಿ ಕಡೆಯವರು ದಾಖಲಿಸಿದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಘಟನೆ ಬಗ್ಗೆ ಒಂದು ಸ್ವಯಂ ಪ್ರೇರಿತವಾಗಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 45 ಜನರನ್ನ ನಿನ್ನೆ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ಅವರನ್ನ ಎಲ್ಲರನ್ನೂ ಕೂಡ ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ನಡೆಸ್ತಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಸದ್ಯ ಅವ್ರನ್ನ ವಶಕ್ಕೆ ಅಂತ ಮಾತ್ರ ಹೇಳಲಾಗ್ತಿದೆ. ಇಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿಲ್ಲ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಆ ಘಟನೆಯ ವಿಡಿಯೋ ಚಿತ್ರೀಕರಣದಲ್ಲಿ ವಿಡಿಯೋಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ನಿಮ್ಮ ಈ ಒಂದು ಗಲಭೆ ಆಗ್ಲಿಕ್ಕೆ ಅಂದ್ರೆ ಕೇವಲ ಇಲ್ಲಿ ಭರತ್ ರೆಡ್ಡಿ ಕಡೆಯವರನ್ನ ಮಾತ್ರ ವಿಚಾರಣೆ ಮಾಡ್ತಾ ಇಲ್ಲ, ಜನಾರ್ದನ್ ರೆಡ್ಡಿ ಕಡೆಯವರು ಅಥವಾ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ವಿಡಿಯೋಗಳನ್ನ ತೋರಿಸಿ ಈ ಘಟನೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮೊದಲು ಕಲ್ಲು ಎತ್ತವ್ರು ಯಾರು, ಜೊತೆಗೆ ಕಲ್ಲಿನ ಜೊತೆಗೆ ಬೇರೆ ಬೇರೆ ಯಾವೆಲ್ಲ ಆಯುಧಗಳನ್ನ ಅಥವಾ ಯಾವೆಲ್ಲ ವಸ್ತುಗಳನ್ನ ನೀವು ಗಲಾಟೆಗೆ ಬಳಸ್ಕೊಂಡ್ರಿ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ ಕೂಡ ಬಳಕೆ ಮಾಡಿದ್ರು ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಗಂಭೀರವಾಗಿ ಈ ಒಂದು ಪ್ರಕರಣ ಸಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಇಂಚಿಂಚು ಬಿಡದೆ ತನಿಖೆಯನ್ನ ಮಾಡ್ತಿದ್ದಾರೆ. ಈಗ 45 ಜನರಲ್ಲಿ ಕೆಲವರಿಂದ ಹೇಳಿಕೆಗಳನ್ನ ಪಡೆದಿದ್ದಾರೆ. ಮತ್ತೆ ನಾವು ವಿಚಾರಣೆ ಕರೆದಾಗ ಬರಬೇಕು ಅನ್ನುವ ಒಂದು ಷರತ್ತನ್ನು ಹಾಕಿ ಅವರನ್ನ ಮನೆಗೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೆಲವರನ್ನ ಇವತ್ತು ತೀವ್ರವಾಗಿ ವಿಚಾರಣೆ ನಡೆಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದರಲ್ಲಿ ಕೆಲವರನ್ನ ಇವತ್ತು ಅರೆಸ್ಟ್ ಮಾಡಿರೋ ಬಗ್ಗೆ ಅಧಿಕೃತವಾಗಿ ಪೊಲೀಸರು ಮಾಹಿತಿ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಇವರೆಲ್ಲ 45 ಜನರಲ್ಲಿ ಇವರು ಕೂಡ ಇಬ್ಬರಾಗಿರ್ತಕ್ಕಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಇವರನ್ನ ಪ್ರತ್ಯೇಕವಾಗಿ ಚಿತ್ರದುರ್ಗ ಎಸ್ಪಿ, ಈ ಘಟನೆಯ ಏನು ತನಿಖೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರ ನೇತೃತ್ವದಲ್ಲಿ ಅವರಿಬ್ಬರನ್ನ ಅಂದ್ರೆ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳನ್ನ ಪ್ರತ್ಯೇಕವಾಗಿ ತನಿಖೆ ವಿಚಾರಣೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಯಾವ ಸ್ಥಳದಲ್ಲಿ ಅಥವಾ ಅವ್ರನ್ನ ಬಳ್ಳಾರಿ ಜಿಲ್ಲೆಯನ್ನ ಬಿಟ್ಟು ಹೊರ ಜಿಲ್ಲೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಅವರು ಶೂಟ್ ಮಾಡ್ತಕ್ಕಂಥ ಸಂದರ್ಭದ ವಿಡಿಯೋಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆ ನಡೆಯಲಿದೆ. ಅಶ್ವಿನಿ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. 45 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಗಲಭೆಯಲ್ಲಿ ಕಲ್ಲು ತೂರಾಟವನ್ನು ನಡೆಸಿದಂತವರು, ಮೊದಲು ಕಲ್ಲು ತೂರಿ ಬಂದಿದ್ದು ಯಾವ ಗುಂಪಿನಿಂದ, ಅದರ ಜೊತೆಯಿಂದ ವಿಡಿಯೋ ಸಾಕ್ಷಿಗಳು ಏನು ಹೇಳ್ತಾ ಇದೆ, ಫೈರಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಆಯಿತು,
ಆ ನಂತರ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾರ್ದು ಯಾವುದು ಇದೆಲ್ಲವನ್ನ ವಿಚಾರಣೆ ನಡೆಸ್ತಾ ಇರೋದು ಪೊಲೀಸರು. 45 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಪೈಕಿ ಕೆಲವರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಹೇಳಿಕೆಯನ್ನು ಪಡೆದುಕೊಂಡು ವಿಚಾರಣೆ ನಡೆಸಿ ಆನಂತರ ಅವರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಟೀಮ್ ದೂರು ಕೊಟ್ಟಿದೆ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, 45 ಜನರನ್ನ ವಿಚಾರಣೆ ಮಾಡಿದ್ರು. ಮಹತ್ವದ ಮಾಹಿತಿ ಈ ಸಂದರ್ಭದಲ್ಲಿ ಏನ್ ಸಿಕ್ತು ಪೊಲೀಸರಿಗೆ? ಡೀಟೇಲ್ಸ್ ಏನಿದೆ ರೇಣುಕಾರಾಧ್ಯ? ಅಶ್ವಿನಿ, ಏನು ಜನವರಿ 1ನೇ ತಾರೀಕು ನಡೆದ ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆಯಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾಗಿದ್ರು. ಆ ಪ್ರಕರಣದ ಕುರಿತು ಈಗ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಏನು SP ಆಗಿರ್ತಕ್ಕಂಥ ಪವನ್ ನಿಜ್ಜೂರ್ ಅವರು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತಾದ್ರು. ಆ ಬಳಿಕ ಪೊಲೀಸರು ಅಲರ್ಟ್ ಆಗಿ ಇಂಚಿಂಚು ಬಿಡದೆ ಎಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ 2 ಪ್ರಕರಣಗಳನ್ನ ಜನಾರ್ದನ್ ರೆಡ್ಡಿ ಕಡೆಯವರು, ಇನ್ನು 2 ಪ್ರಕರಣಗಳನ್ನ ನಾರಾ ಭರತ್ ರೆಡ್ಡಿ ಕಡೆಯವರು ದಾಖಲಿಸಿದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಘಟನೆ ಬಗ್ಗೆ ಒಂದು ಸ್ವಯಂ ಪ್ರೇರಿತವಾಗಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 45 ಜನರನ್ನ ನಿನ್ನೆ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ಅವರನ್ನ ಎಲ್ಲರನ್ನೂ ಕೂಡ ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ನಡೆಸ್ತಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಸದ್ಯ ಅವರನ್ನ ವಶಕ್ಕೆ ಅಂತ ಮಾತ್ರ ಹೇಳಲಾಗ್ತಿದೆ. ಇಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿಲ್ಲ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಘಟನೆಯ ವಿಡಿಯೋ ಚಿತ್ರೀಕರಣದಲ್ಲಿ ವಿಡಿಯೋಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ನಿಮ್ಮ ಈ ಒಂದು ಗಲಭೆ ಆಗ್ಲಿಕ್ಕೆ ಅಂದ್ರೆ ಕೇವಲ ಇಲ್ಲಿ ಭರತ್ ರೆಡ್ಡಿ ಕಡೆಯವರನ್ನ ಮಾತ್ರ ವಿಚಾರಣೆ ಮಾಡ್ತಾ ಇಲ್ಲ, ಜನಾರ್ದನ್ ರೆಡ್ಡಿ ಕಡೆಯವರು ಅಥವಾ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ವಿಡಿಯೋಗಳನ್ನ ತೋರಿಸಿ ಈ ಘಟನೆಯ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಮೊದಲು ಕಲ್ಲು ಎತ್ತವ್ರು ಯಾರು, ಜೊತೆಗೆ ಕಲ್ಲಿನ ಜೊತೆಗೆ ಬೇರೆ ಬೇರೆ ಯಾವೆಲ್ಲ ಆಯುಧಗಳನ್ನ ಅಥವಾ ಯಾವೆಲ್ಲ ವಸ್ತುಗಳನ್ನ ನೀವು ಗಲಾಟೆಗೆ ಬಳಸ್ಕೊಂಡ್ರಿ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ ಕೂಡ ಬಳಕೆ ಮಾಡಿದ್ರು ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಗಂಭೀರವಾಗಿ ಈ ಒಂದು ಪ್ರಕರಣ ಸಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಇಂಚಿಂಚು ಬಿಡದೆ ತನಿಖೆಯನ್ನ ಮಾಡ್ತಿದ್ದಾರೆ. ಈಗ 45 ಜನರಲ್ಲಿ ಕೆಲವರಿಂದ ಹೇಳಿಕೆಗಳನ್ನ ಪಡೆದಿದ್ದಾರೆ. ಮತ್ತೆ ನಾವು ವಿಚಾರಣೆ ಕರೆದಾಗ ಬರಬೇಕು ಅನ್ನುವ ಒಂದು ಷರತ್ತನ್ನು ಹಾಕಿ ಅವರನ್ನ ಮನೆಗೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೆಲವರನ್ನ ಇವತ್ತು ತೀವ್ರವಾಗಿ ವಿಚಾರಣೆ ನಡೆಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದರಲ್ಲಿ ಕೆಲವರನ್ನ ಇವತ್ತು ಅರೆಸ್ಟ್ ಮಾಡಿರೋ ಬಗ್ಗೆ ಅಧಿಕೃತವಾಗಿ ಪೊಲೀಸರು ಮಾಹಿತಿ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಅವರನ್ನ ಇವರೆಲ್ಲ 45 ಜನರಲ್ಲಿ ಇವರು ಕೂಡ ಇಬ್ಬರಾಗಿರ್ತಕ್ಕಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಇವರನ್ನ ಪ್ರತ್ಯೇಕವಾಗಿ ಚಿತ್ರದುರ್ಗ SP ಈ ಘಟನೆಯ ಏನು ತನಿಖೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರು ಅವರ ನೇತೃತ್ವದಲ್ಲಿ ಅವರಿಬ್ಬರನ್ನ ಅಂದ್ರೆ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾವ ಸ್ಥಳದಲ್ಲಿ ಅಥವಾ ಅವ್ರನ್ನ ಬಳ್ಳಾರಿ ಜಿಲ್ಲೆಯನ್ನ ಬಿಟ್ಟು ಹೊರ ಜಿಲ್ಲೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಅವರು ಶೂಟ್ ಮಾಡತಕ್ಕಂತ ಸಂದರ್ಭದ ವಿಡಿಯೋಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆ ನಡೆಯಲಿದೆ. ಅಶ್ವಿನಿ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗೆ.